Unity and diversity. Indian culture consists of both unity and diversity. In fact, unity and diversity is our speciality. Indian culture ಅಲ್ಲಿ ಯೂನಿಟಿ ಇದೆ ಮತ್ತು ಡೈವರ್ಸಿಟಿ ಇದೆ. ಇನ್ಫ್ಯಾಕ್ಟ್ ಯೂನಿಟಿ ಮತ್ತು ಡೈವರ್ಸಿಟಿ ನನ್ನ ಸ್ಪೆಷಾಲಿಟಿ ಆ್ಯಂಡ್ ಇದರ ಯೂನಿಕ್ ಫ್ಯಾಕ್ಟರ್ ಇದರ ಯೂನಿಕ್ ಫೀಚರ್ ಆಗಿದೆ. ಇಂಡಿಯನ್ ಕಲ್ಚರ್ ಇಟ್ ಸ್ಟ್ಯಾಂಡ್ಸ್ ಔಟ್ ಆ್ಯಸ್ ಡಿಸ್ಟಿಂಕ್ಟ್ ಫ್ರಮ್ ಆಲ್ ದ ಅದರ್ ಕಲ್ಚರ್ಸ್ ಆಫ್ ದ ವರ್ಲ್ಡ್. ಇಂಡಿಯನ್ ಕಲ್ಚರ್ ಬೇರೆ ಕಲ್ಚರ್ಗಿನ್ನ ಡಿಸ್ಟಿಂಕ್ಟಾಗಿ ಸ್ಟ್ಯಾಂಡ್ ಔಟ್ ಆಗುತ್ತೆ. So we have invited and absorbed foreign influences and foreign forces. Yet to maintain our uniqueness, our feature is that most often noticed about India, unity in diversity. This catchy phrase has become a part of India's self-identity. Even foreign travelers who visited India from time to time, like Megasthenes, Huansang, Ad-Baluni, and others, also noted and appreciated this. Let us now evaluate the appropriateness of this phrase by examining the nature of diversities in India and the factor to contribute in its unity. The term unity and diversity was given by Jawaharlal Nehru. So ಇದನ್ನು ಯಾರು ಕೊಟ್ಟರು ಅಂದರೆ ಜವಾಹರ್ಲಾಲ್ ನೆಹರು ಕೊಟ್ಟರು. ಅದರ ಮೀನಿಂಗ್ ಏನು ಅಂದರೆ ಒನ್ನೆಸ್ ಇನ್ ದ ಸೆನ್ಸ್ ಆಫ್ ವೆಲ್ನೆಸ್ ಆ್ಯಂಡ್ ಬಿಲಾಂಗಿಂಗ್ನೆಸ್, ಕೋಆಪ್ರೇಷನ್, ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದೆಲ್ಲ ಇದರ ಡಿಸ್ಟಿಂಕ್ಟ್ ಫೀಚರ್ಸ್ ಆಗಿರುತ್ತೆ. ಮತ್ತು ಕಾಮನ್ ಐಡೆಂಟಿಟಿ ಬೋತ್ ಹಿಸ್ಟಾರಿಕಲಿ ಆ್ಯಂಡ್ ಕಲ್ಚರಲಿ. ಇಂಡಿಯಾಗೆ ಕಾಮನ್ ಐಡೆಂಟಿಟಿ ಇದೆ ಬೋತ್ ಹಿಸ್ಟಾರಿಕಲಿ ಆ್ಯಂಡ್ ಕಲ್ಚರಲಿ. ನೆಕ್ಸ್ಟ್ ಡೈವರ್ಸಿಟಿ ಅಂದರೆ ಏನು? The term denotes the collective differences, dissimilarities among the group of geographical, religiously religious people and cultural people. During the British rule, people of different cultures and religions and religious background came together to oppose it. Okay, British ರೂಲಲ್ಲಿ ಏನಾಯಿತು, ಎಲ್ಲ ಬೇರೆ ಬೇರೆ ಕಲ್ಚರ್ ಆಗಿದ್ರು ಅವ್ರು ಬಂದು ಬ್ರಿಟಿಷ್ನ ಅಪೋಸ್ ಮಾಡಿದ್ದು. ಬ್ರಿಟಿಷ್ ಏನು ಅಂದ್ಕೊಂಡ್ರು ಅಂದರೆ ದೇ ಕುಡ್ ಡಿವೈಡ್ ದ ಇಂಡಿಯನ್ಸ್ ಟು ಡೈವರ್ಸಿಟಿ, ಬಟ್ ಪೀಪಲ್ ಶೋಡ್ ದ್ಯಾಟ್ ಹೌ ದೇ ಕ್ಯಾನ್ ಬಿ ಡಿಫ್ರೆಂಟ್. ಆದರೆ ಈ ಜನ ಏನು ತೋರಿಸೋದಂದರೆ ನಾವು ಡಿಫ್ರೆಂಟ್ ಆಗಿರ್ಬೋದು, ಬಟ್ ವೆನ್ ಇಟ್ ಕಮ್ಸ್ ಟು ಯೂನಿಟಿ ವಿ ಆರ್ ಆಲ್ ಟುಗೆದರ್ ಅಂತ. ಸಾಂಗ್ಸ್ ಆ್ಯಂಡ್ ಸಿಂಬಲ್ಸಸ್ ದಟ್ ಎಮರ್ಜ್ ಡ್ಯೂರಿಂಗ್ ದ ಫ್ರೀಡಮ್ ಸರ್ವ್ ಆ್ಯಸ್ ಕಾನ್ಸ್ಟೆಂಟ್ ರಿಮೈಂಡರ್ ಆಫ್ ಅವರ್ ಕಂಟ್ರೀಸ್ ರಿಚ್ ಟ್ರೆಡಿಷನ್ ಆಫ್ ದ ರೆಸ್ಪೆಕ್ಟ್ ಆಫ್ ಡೈವರ್ಸಿಟಿ. ಸೊ ಇದರಲ್ಲಿ ಬರುವಂಥ ಸಾಂಗ್ಸ್ ಆಗಲಿ ಸಿಂಬಲ್ಸ್ ಆಗಲಿ ಇದು ಕಾನ್ಸ್ಟೆಂಟ್ ರಿಮೈಂಡರ್ ಆಗಿರುತ್ತೆ. ಏನಕ್ಕೆ ಅಂತಂದರೆ ನಮ್ಮ ರಿಚ್ ಟ್ರೆಡಿಷನ್ in respect of diversity. Jawaharlal Nehru, in his book Discovery of India, states that unity is not to do something imposed from outside, but rather it was something within its fold. So unity ಅನ್ನೋದು ಹೊರಗಡೆಯಿಂದ ಬರುವಂಥ ವಿಷಯ ಅಲ್ಲ, ನಮ್ಮೊಳಗೆ ಇರುವಂಥ ವಿಷಯ. The widest tolerance of beliefs, widest tolerance of belief and custom and practiced, every variety acknowledged and encouraged ಅಂತ ಜವಾಹರ್ಲಾಲ್ ನೆಹರು ತೋರಿಸಿದ್ರು. ನೆಕ್ಸ್ಟ್ ಫೀಚರ್ಸ್, ಇದ್ರ ಫೀಚರ್ಸ್ ಏನಂದರೆ ಜಿಯೋಗ್ರಫಿಕಲ್ ಯೂನಿಟಿ ಆ್ಯಂಡ್ ಡೈವರ್ಸಿಟಿ, ರಿಲಿಜಿಯಸ್ ಯೂನಿವರ್ಸಿಟಿ ಆ್ಯಂಡ್ ಡೈವರ್ಸಿಟಿ, ಕಲ್ಚರಲ್ ಯೂನಿವರ್ಸಿಟಿ ಆ್ಯಂಡ್ ಡೈವರ್ಸಿಟಿ, ರೂರಲ್ ಯೂನಿವರ್ಸಿಟಿ ಆ್ಯಂಡ್ ಡೈವರ್ಸಿಟಿ, ಪೊಲಿಟಿಕಲ್ ಯೂನಿವರ್ಸಿಟಿ ಆ್ಯಂಡ್ ಡೈವರ್ಸಿಟಿ. ಸೊ ಇದೆಲ್ಲ ಫೀಚರ್ಸ್ ಆಗಿರುತ್ತೆ ಡೈವರ್ಸಿಟಿದು. ಸೊ 5 ಟೈಪ್ಸ್ ಆಫ್ ಡೈವರ್ಸಿಟಿ ಇದೆ. ಒಂದು GRCRP, ಓಕೆ, geographical unity and diversity, religious university and diversity, political cultural unity and diversity, rural unity and diversity, ಆಮೇಲೆ ಪೊಲಿಟಿಕಲ್ ಯೂನಿಟಿ ಆ್ಯಂಡ್ ಡೈವರ್ಸಿಟಿ ಇದೆಲ್ಲ ಆಗಿರುತ್ತೆ. ಡಿಫ್ರೆಂಟ್ ಟೈಪ್ಸ್ ಆಫ್ ಡೈವರ್ಸಿಟಿ ನಮ್ಮಲ್ಲಿ ಏನೇನಿದೆ ಅನ್ನೋದಕ್ಕೆ ಪ್ರೂಫು. The next is geographical unity and diversity. We will discuss what is geographical unity and diversity. So first, geographical unity ಅಂತಂದರೆ ಇಂಡಿಯಾಗೆ ಡೈವರ್ಸ್ ಜಾಗ್ರಫಿ ಆಗಿದೆ. ಇಂಡಿಯಾ ಕ್ಯಾನ್ ಬಿ ಡಿವೈಡೆಡ್ ಇಂಟು ಸೆವೆರಲ್ ರೀಜನ್ಸ್ ಸಚ್ ಆಸ್ ಹಿಮಾಲಯಾಸ್, ನಾರ್ದರ್ನ್ ಪ್ಲೇನ್ಸ್, ಪ್ಲೇಟೋ, ಸೆಂಟ್ರಲ್ ಐಲ್ಯಾಂಡ್, ಡೆಕ್ಕನ್ ಪ್ಲಾಟೋ, ದ ಡೆಸರ್ಟ್ ಇನ್ ದ ವೆಸ್ಟರ್ನ್ ಘಾಟ್ಸ್ ಆ್ಯಂಡ್ ದ ಈಸ್ಟರ್ನ್ ಘಾಟ್ಸ್. ಸೊ ಇಂಡಿಯಾನ ಹೇಗೆ ಡಿವೈಡ್ ಮಾಡ್ಬೋದು ಅಂತಂದರೆ ನಾರ್ತಲ್ಲಿ ಹಿಮಾಲಯಾಸ್ ಇದೆ, ನಾರ್ದರ್ನ್ ಪ್ಲೇನ್ಸ್ ಇದೆ, ಪ್ಲಾಟೂಸ್ ಇದೆ, ಸೆಂಟ್ರಲ್ ಐಲ್ಯಾಂಡ್ ಇದೆ, ಡೆಕ್ಕನ್ ಪ್ಲಾಟೂ ಇದೆ, ಮತ್ತು ಡೆಸರ್ಟ್ ಇದೆ, ವೆಸ್ಟರ್ನ್ ಘಾಟ್ಸ್ ಇದೆ, ಈಸ್ಟರ್ನ್ ಘಾಟ್ಸ್ ಇದೆ. ಇದಕ್ಕೆಲ್ಲ ಬೇರೆ ಬೇರೆ ಕ್ಲೈಮೇಟ್ ಇದೆ, ಬೇರೆ ಬೇರೆ ಟೆಂಪ್ರೇಚರ್ ಇದೆ, ಬೇರೆ ಬೇರೆ ವೆಜಿಟೇಷನ್ ಇದೆ, ಫೌನಾ ಇದೆ, ಇದೆಲ್ಲ ಇದ್ರೂ ಇಂಡಿಯಾ ಹ್ಯಾಸ್ ಬಿನ್ ಡಿಫೈನ್ಡ್ ಆಸ್ ಡಿಸ್ಟ್ರಿಕ್ಟ್ ಜಾಗ್ರಫಿ. ಆದರೆ ಇದೆಲ್ಲ ಇದ್ರೂ ಇಂಡಿಯಾನ ಒಂದು ಯೂನಿಟ್ ಅಂತ ಹೇಳ್ತೀವಿ ನಾವು. ಒಂದು ಶ್ಲೋಕ ಇದೆ ವಿಷ್ಣು ಪುರಾಣದಲ್ಲಿ ವಿಚ್ ಸ್ಟೇಟ್ಸ್ ದ್ಯಾಟ್ ನಮಗೆ ಡೈವರ್ಸಿಟಿ ಇದ್ರೂ ನಮ್ಮಲ್ಲಿ ಯೂನಿಟಿ ಇದೆ ಅನ್ನೋದನ್ನ ತೋರ್ಸೋಕ್ಕೆ. ಡಿಫ್ರೆಂಟ್ ಇಂಪೀರಿಯಲಿಸ್ಟ್ ಫೋರ್ಸಸ್ ಯಾರು ಅಂದರೆ ಬೇರೆ ಬೇರೆ ಕಿಂಗ್ಸ್ ಇತ್ತು. ಉತ್ತರಾಧಿಪತಿ ಅಂತ ಇದ್ದರು ಹರ್ಷವರ್ಧನ, ದಕ್ಷಿಣಾಧಿಪತಿ ಇಮ್ಮಡಿ ಪುಲಿಕೇಶಿ. ಮಿಡಿವಲ್ ಪೀರಿಯಡಲ್ಲಿ ಸುಲ್ತಾನ್ಸು, ಮುಘಲ್ಸು, ದೇ ಆಲ್ ಟ್ರೈ ಟು ಕನ್ಸಾಲಿಡೇಟ್ ದ ನಾರ್ತ್ ಆ್ಯಂಡ್ ದ ಸೌತ್. ಬ್ರಿಟಿಷು ಹಾಗೆ ಮಾಡಿದ್ರು, ದೇ ಟ್ರೈ ಟು ಕನ್ಸಾಲಿಡೇಟ್ ದ ನಾರ್ತ್ ಆ್ಯಂಡ್ ದ ಸೌತ್. ಇದರಲ್ಲಿ ಡೈವರ್ಸಿಟಿ ಏನು ಅಂತಂದರೆ geographical diversity involves including individuals from various locations, enhancing culture, global perspectives, and innovation. It benefits
education, workplaces, and community planning by broadening talent pools, addressing inequalities, and fostering inclusivity. ಸೊ ಇದೆಲ್ಲ ಬೇರೆ ಬೇರೆ ಆಗಿದ್ರೂ ಇದರಿಂದ ಏನಾಯಿತು ಅಂದರೆ ಟ್ಯಾಲೆಂಟ್ ಬ್ರಾಡನ್ ಆಯಿತು ಮತ್ತು ಇನ್ಇಕ್ವಾಲಿಟೀಸ್ನ ಅಡ್ರೆಸ್ ಮಾಡಿದ್ರು. ಚಾಲೆಂಜಿಂಗ್ ಇನ್ಕ್ಲೂಡ್ ಲಾಜಿಕಲ್ ಕೋಆರ್ಡಿನೇಷನ್. ಸೊ ಇದು ಬೇರೆ ಬೇರೆ ಆಗಿದ್ರೂ ಇಂಡಿಯಾದ ಜನ ಎಲ್ಲ ಯಾವಾಗಲೂ ಒಂದಾಗಿದ್ದರು. Geographical diversity refers to inclusion and representative of individuals irrespective from the different regions of the center. This type of diversity goes beyond just having peers from various places. It accomplishes the distinct cultural, social experiences integration. Strategies to promote it inclusive recruitment, support for remote work, cultural competence training, and equitable policy. Embracing geographical diversities leads to monodynamic, equitable, and different environments. ಓಕೆ, ಫಸ್ಟು ಯೂನಿಟಿ ಏನಂತ ಬರೀಬೇಕು, ಆಮೇಲೆ ಡೈವರ್ಸಿಟಿ. ನೆಕ್ಸ್ಟ್ ರಿಲಿಜಿಯಸ್ ಯೂನಿಟಿ ನಮ್ಮಲ್ಲಿ ಬೇರೆ ಬೇರೆ ಕಲ್ಚರ್ಸ್ ಇದೆ, ಆದ್ರೂ ನಾವೆಲ್ಲ ಒಂದಾಗಿದ್ದೀವಿ, ಪೀಸ್ಫುಲ್ ಆಗಿರ್ತೀವಿ. ಮತ್ತು ಕಮ್ಯುನಿಟಿ ಹೇಗೆ ಸ್ಟ್ರೆಂಥನ್ ಆಗುತ್ತೆ ಅಂದರೆ ಒಬ್ರಿಗೊಬ್ರು ನಾವು ಸಪೋರ್ಟ್ ಮಾಡ್ತೀವಿ ಬೇಸ್ಡ್ ಆನ್ ಹ್ಯೂಮನ್ ರೈಟು. ಮತ್ತು ಒಬ್ರಿಗೋಸ್ಕರ ಒಬ್ಬರು ಸೋಷಲ್ ಇಶ್ಯೂಸ್ ಬಂದಾಗ ನಾವು ಎದ್ದು ನಿಂತ್ಕೋತೀವಿ. ಇದೆಲ್ಲ ಬರೀಬೇಕು ಇದರಲ್ಲಿ. ಮತ್ತು ಈ ಪ್ರಮೋಟಿಂಗ್ ರಿಲಿಜಿಯಸ್ ಯೂನಿಟಿ ಇದರಲ್ಲಿ ಏನು ಅಂದರೆ ರಿಕ್ವೈರ್ಸ್ ಎಜುಕೇಷನ್, ಓಪನ್ ಕಮ್ಯುನಿಕೇಷನ್ ಆ್ಯಂಡ್ ಪಾಲಿಸೀಸ್ ದಟ್ ಪ್ರೊಟೆಕ್ಟ್ ದ ರಿಲಿಜಿಯಸ್ ಫ್ರೀಡಮ್. ಸೊ ಇದರಿಂದ ಏನಾಗುತ್ತೆ, ಓಪನ್ ಕಮ್ಯುನಿಕೇಷನ್ ಇರಬೇಕು, ಪಾಲಿಸೀಸ್ ಇರಬೇಕು ರಿಲಿಜಿಯಸ್ ಫ್ರೀಡಮ್ನ ಪ್ರಮೋಟ್ ಮಾಡೋಕ್ಕೆ, ಆ್ಯಂಡ್ ಡಿಸ್ಕ್ರಿಮಿನೇಷನ್ ಲೀಡಿಂಗ್ ಟು ಮೋರ್ ಇನ್ಕ್ಲೂಷನ್ ಆಫ್ ಪೀಸ್ಫುಲ್ ಸೊಸೈಟಿ. ಓಕೆ, ದಿಸ್ ಇಸ್ ಯೂನಿಟಿ. ಡೈವರ್ಸಿಟಿ ಅಂದರೆ ಇಂಡಿಯಾ ಇಸ್ ನಾಟ್ ಅ ಥಿಯೋಕ್ರಾಟಿಕ್ ಸ್ಟೇಟ್. ಅಂದರೆ ಇಂಡಿಯಾದಲ್ಲಿ ಒಂದು ಲ್ಯಾಂಗ್ವೇಜ್ ಇಲ್ಲ, ಬೇರೆ ಬೇರೆ ಲ್ಯಾಂಗ್ವೇಜಸ್ ಇದೆ. ದೇರ್ ಇಸ್ ನೋ ಸ್ಟೇಟ್ ರಿಲಿಜನ್. ಇಂಡಿಯಾದಲ್ಲಿ ಸ್ಟೇಟ್ ರಿಲಿಜನ್ ಅನ್ನೋದೇನಿಲ್ಲ. ಈ ಜನರಿಗೆ ಅವರವರ ಧರ್ಮನ ನಾವು ಪಾಲಿಸೋಕ್ಕೆ ನಾವು ಬಿಡ್ತೀವಿ. ದೇರ್ ಇಸ್ ನಥಿಂಗ್ ಕಾಲ್ಡ್ ಆಸ್ ಒನ್ ಸೆಪರೇಟ್ ರಿಲಿಜನ್ ದಟ್ ಎವ್ರಿ ಒನ್ ಇಸ್ ಸಪೋಸ್ ಟು ಫಾಲೋ. ಆ ಥರ ಏನೂ ಇಲ್ಲ. Sarvadharma Samabhava, which means respect to all religion. We follow Sarvadharma Samabhava, which means respect to all religions. Hinduism is so broad that it includes various sects and subsects. ಹಿಂದೂಯಿಸಮ್ ಎಷ್ಟು ಬ್ರಾಡ್ ಅಂದರೆ ಅದು ಬೇರೆ ಬೇರೆ ಸೆಕ್ಸ್ನ ಮತ್ತು ಸಬ್ಸೆಕ್ಸ್ನ ಇನ್ವಾಲ್ವ್ ಮಾಡುತ್ತೆ. ಹಿಂದೂಯಿಸಮಲ್ಲಿ ಯಾವುದಾದಿದೆ, ಶೈವೈಟ್ಸ್ ಇದೆ, ವೈಷ್ಣವೈಟ್ಸ್ ಇದೆ, ಮತ್ತು ಶಕ್ತಿಯೈಟ್ಸ್ ಇದೆ. ಶೈವೈಟ್ಸ್ ಬಂದುಬಿಟ್ಟು ಶಿವನ ವರ್ಷಿಪ್ ಮಾಡ್ತಾರೆ, ವೈಷ್ಣವೈಟ್ಸ್ ವಿಷ್ಣುನ, ಶಕ್ತಿಯೈಟ್ಸ್ ದೇ ಫಾಲೋ ಇದನ್ನು ದೇವತೆ ಗಾಡೆಸ್ನ ಫಾಲೋ ಮಾಡ್ತಾರೆ. ಇದಲ್ದಿರೋ ದೇರ್ ಆರ್ ಫಾಲೋವರ್ಸ್ ಆಫ್ ವಿವೇಕಾನಂದ ಕಲ್ಟ್, ಆಮೇಲೆ ಅಯ್ಯಪ್ಪ ಕಲ್ಟ್ ಫಾಲೋವರ್ಸು ಇದ್ದಾರೆ. ದಿಸ್ ಇಸ್ ಅಬೌಟ್ ಹಿಂದೂಯಿಸಮ್. ಇಸ್ಲಾಮಿಸಲ್ಲಿ ಅಂದರೆ ನಿಮಗೆ ಸುನ್ನಿ ಮತ್ತು ಶಿಯಾಸ್ ಇದ್ದಾರೆ. ಮೇನ್ ಸೆಕ್ಷನ್ಸ್ ಆಫ್ ಮುಸ್ಲಿಮ್ಸ್ ಏನು ಅಂದರೆ ಸಯ್ಯದ್ಸ್, ಶೇಖ್ ಆ್ಯಂಡ್ ಪಠಾನ್ಸ್. ಶೇಖ್ಸ್ ಆ್ಯಂಡ್ ಪಠಾನ್ಸ್ ಇವ್ರ ಮೇನ್ ಸೆಕ್ಟ್ ಆಗಿರುತ್ತೆ. ಇದರಲ್ಲಿ ಶಿಯಾ ಮತ್ತು ಸುನ್ನಿ ಮುಸ್ಲಿಮ್ಸ್ ಆಗಿರುತ್ತೆ. ಮತ್ತು ಸುನ್ನೀಸ್ ಅಂತ ಬಂದಾಗ ಇವರು ಮೆಜಾರಿಟಿ ಗ್ರೂಪ್. ಇಂಡಿಯಾದಲ್ಲಿ ಮೆಜಾರಿಟಿ ಸುನ್ನಿ ಗ್ರೂಪ್ಸೇ ಇರೋದು. ಆಮೇಲೆ ಇದರಲ್ಲಿ ಬೇರೆ ಬೇರೆ ಐಲ್ಯಾಂಡ್ ಅವರು ಬೇರೆ ಬೇರೆ ಸ್ಕೂಲ್ನ ಫಾಲೋ ಮಾಡ್ತಾರೆ. ಲಕ್ಷದ್ವೀಪ್ ಐಲ್ಯಾಂಡ್ ಅವ್ರು ಯಾವ್ದನ್ನ ಫಾಲೋ ಮಾಡ್ತಾರೆ ಅಂದರೆ ಶಫಿ ಸ್ಕೂಲ್ನ ಫಾಲೋ ಮಾಡ್ತಾರೆ. ಗುಜರಾತ್ ಅವ್ರು ಯಾವ್ದನ್ನ ಫಾಲೋ ಮಾಡ್ತಾರೆ ಅಂದರೆ ಮಲಿಕ್ ಸ್ಕೂಲ್ನ ಫಾಲೋ ಮಾಡ್ತಾರೆ. ಮತ್ತು ಹಾನ್ಬಲಿ, ಇಂಡಿಯಾದಲ್ಲಿರೋ ಸುನ್ನಿ ಮುಸ್ಲಿಮ್ಸ್ ಯಾವ್ದನ್ನ ಫಾಲೋ ಮಾಡ್ತಾರೆ ಅಂದರೆ ದೇ ಫಾಲೋ ಹಾನ್ಬಲಿ ಸ್ಕೂಲ್ನ ಫಾಲೋ ಮಾಡ್ತಾರೆ. ಶಿಯಾಸ್ ಅಂದರೆ ಏನು ಅಂದರೆ ದೇ ಆರ್ ದ ಬಿಲೀವರ್ಸ್ ಆಫ್ ಅಲಿ ಆ್ಯಂಡ್ ಫತೀಮಾ. ಓಕೆ, ಶಿಯಾಸ್ ಹ್ಯಾವ್ ದೇರ್ ಓನ್ ಇಮಾಮಿ ಲಾ, ಅವ್ರದ್ದೇ ಆದ ಇಮಾಮಿ ಲಾ ಇದೆ. ದ ಫಾಲೋವರ್ಸ್ ಆಫ್ ಇಮಾಮ್ ಆರ್ 12 ಆ್ಯಂಡ್ ದ ಫಾಲೋವರ್ಸ್ ಆಫ್ 7. ಟೋಟಲಿ ದೇರ್ ಆರ್ 12 imams and there are followers of 7 imams. There are 14 religious order: the Kishti order, the Suhrawardi order, the Shaintah order, and so on. So ಬೇರೆ ಬೇರೆ ಆರ್ಡರ್ಸ್ ಇದೆ. ಯಾವ್ಯಾವುದು? ಕೃಷ್ಟಿ, ಸಹ್ರವಾಡಿ ಆ್ಯಂಡ್ ಶಾಯಿಂತಾಹಿ ಆರ್ಡರ್. ಇಸ್ಲಾಂ ಇಸ್ ದ ಬಿಗ್ಗೆಸ್ಟ್ ಮೈನಾರಿಟಿ ರಿಲಿಜನ್ ಇಂಡಿಯಾ. ಇಂಡಿಯಾದಲ್ಲಿ ದೊಡ್ಡ ಮೈನಾರಿಟಿ ರಿಲಿಜನ್ ಯಾವುದು ಅಂತಂದರೆ ಇಸ್ಲಾಂ ಅಂತ ಹೇಳ್ಬೋದು ನಾವು. ನೆಕ್ಸ್ಟು ಕ್ರಿಶ್ಚಿಯಾನಿಟಿ. ಜಸ್ಟ್ ಲೈಕ್ ಇಸ್ಲಾಂ, ಕ್ರಿಶ್ಚಿಯಾನಿಟಿನೂ ಒಂದು ಮೈನಾರಿಟಿ ರಿಲಿಜನ್ ಆಗಿರುತ್ತೆ. ಆ್ಯಂಡ್ ಇಟ್ ಹ್ಯಾಸ್ ಇದರಲ್ಲಿ ಮೇಜರ್ ಸೆಕ್ಸ್ ಏನು ಅಂದರೆ ರೋಮನ್ ಕ್ಯಾಥೋಲಿಕ್ ಮತ್ತು ಪ್ರೊಟೆಸ್ಟೆಂಟ್ಸ್. ಓಕೆ, ನೆಕ್ಸ್ಟ್ ವಿ ಹ್ಯಾವ್ ಬುದ್ಧಿಸಮ್ ಆ್ಯಂಡ್ ಜೈನಿಸಮ್. ಬುದ್ಧಿಸಮ್ಸಲ್ಲಿ ಎರಡು ಸೆಕ್ಸ್ ಇದೆ, ಮಿನಿಯಾಮ ಆ್ಯಂಡ್ ಮಹಾಯಾಮ. ಜೈನಿಸಮ್ ಬಗ್ಗೆ ಹೇಳಬೇಕು ಅಂದರೆ ಇಂಡಿಯಾದಲ್ಲಿ ಒರಿಜಿನೇಟ್ ಆಗಿದೆ. ಇದರಲ್ಲಿ ಶ್ವೇತಾಂಬರ, ದಿಗಂಬರ ಅನ್ನೋದು ಎರಡು ಇದೆ. ಓಕೆ, ಬುದ್ಧಿಸಮಲ್ಲಿ ಮಿನಿಯಾಮ, ಮಹಾಯಾಮ. ಇದರಲ್ಲಿ ಜೈನಿಸಮಲ್ಲಿ
ಶ್ವೇತಂಬರ, ದಿಗಂಬರ. ಜೈನ್ ಕಮ್ಯುನಿಟಿ ಹ್ಯಾಸ್ ಅ ಓಪನ್ ಕಾಸ್ಟ್ ಸಿಸ್ಟಮ್. ಜೈನ್ ಕಮ್ಯುನಿಟಿಯಲ್ಲಿ ಏನಿದೆ, ಓಪನ್ ಕಾಸ್ಟ್ ಸಿಸ್ಟಮ್ ಇದೆ. ಪೀಪಲ್ಲು ಈಸಿಯಾಗಿ ಒಂದು ಕ್ಯಾಸ್ಟಿಂದ ಇನ್ನೊಂದು ಕ್ಯಾಸ್ಟಿಗೆ ಮೂವ್ ಆಗ್ಬೋದು. ದೇರ್ ಇಸ್ ನೋ ಅನ್ಟಚಬಿಲಿಟಿ ಅಮಾಂಗ್ ದೆಮ್. ಅವ್ರ ಮಧ್ಯೆ ಅನ್ಟಚಬಿಲಿಟಿ ಅನ್ನೋದೇನೂ ಇಲ್ಲ. ಆ್ಯಂಡ್ ಇಂಟರ್ಡೈನಿಂಗ್ ಈಸ್ ಅಲೌಡ್. ಅವರಲ್ಲಿ ಇಂಟರ್ಡೈನಿಂಗ್ನ ಅಲೌ ಮಾಡ್ತಾರೆ. ಕಲ್ಚರಲ್ ಯೂನಿಟಿ ಆ್ಯಂಡ್ ಡೈವರ್ಸಿಟಿ. ಇಂಡಿಯಾ ಈಸ್ ಆಫನ್ ಲ್ಯಾಬ್ರೇಟ್ರಿ ಆಫ್ ಕಲ್ಚರ್ ಆಫ್ ಎಕ್ಸ್ಪೆರಿಮೆಂಟ್ಸ್. ಇಂಡಿಯಾದಲ್ಲಿ ಏನಂದರೆ ಬೇರೆ ಬೇರೆ ಕಲ್ಚರ್ಸ್ ಇರೋದ್ರಿಂದ ಅದನ್ನು ಲ್ಯಾಬ್ರೇಟ್ರಿ ಅಂತ ಕರೀತಾರೆ. ಇನ್ ಸ್ಪೈಟ್ ಆಫ್ ವೈಡ್ ಸ್ಪ್ರೆಡ್, ಸೊ ಕಲ್ಚರಲ್ ಡೈವರ್ಸಿಟಿ ಬರಿಬೇಕಾದ್ರೆ ನೀವು ಬೇರೆ ಬೇರೆ ಕಲ್ಚರ್ಸ್ ಇದೆ, ಬೇರೆ ಬೇರೆ ಕಲ್ಚರ್ಸ್ ಇದ್ರೂ ಅವರು ಒಬ್ರನ್ನೊಬ್ರು ಫಾಲೋ ಮಾಡ್ತಾರೆ. ಫೆಸ್ಟಿವಲ್ಸ್ ಸಚ್ ಆಸ್ ದಸರಾ, ದಿವಾಲಿ, ಉಗಾದಿ ರಕ್ಷಾಬಂಧನ್, ಮಕರ ಸಂಕ್ರಾಂತಿ ಆರ್ ಅಬ್ಸರ್ವ್ ಥ್ರೂ ಔಟ್. ಉಗಾದಿ, ರಕ್ಷಾಬಂಧನ್, ಮಕರ ಸಂಕ್ರಾಂತಿ ಇದನ್ನೆಲ್ಲ ಅಬ್ಸರ್ವ್ ಮಾಡ್ತಾರೆ ಥ್ರೂ ಔಟು. ಮತ್ತು ಆ್ಯಸ್ ರಿಗಾರ್ಡ್ಸ್ ದ ನೇಚರ್ ಆಫ್ ದ ಫ್ಯಾಮಿಲಿ ಸೆಂಟಿಮೆಂಟ್ಸ್, ಮೂವ್ ಅರೌಂಡ್ ದ ಫ್ಯಾಮಿಲಿ, ರೆಸ್ಪೆಕ್ಟ್ ಟುವರ್ಡ್ಸ್ ದ ಎಲ್ಡರ್ಸ್ ನೋನ್ ಆ್ಯಸ್ ನಾರ್ಮ್ಸ್. ಸೊ ಇದ್ರೇನೆಂದರೆ ಫ್ಯಾಮಿಲಿ ಕಲ್ಚರ್ನ ಫಾಲೋ ಮಾಡ್ತೀವಿ. ರೆಸ್ಪೆಕ್ಟ್ ಟುವರ್ಡ್ಸ್ ದ ಎಲ್ಡರ್ಸ್ ಸೇಮ್ ಆಗಿರುತ್ತೆ. ಸಂಸ್ಕೃತಿ, ಸಂಸ್ಕಾರ, ನಾಮಕರಣ, ಉಪನಯನ, ವಿವಾಹ ಆ್ಯಂಡ್ ಅಂತ್ಯಕ್ರಿಯೆ ಇದೆಲ್ಲನೂ ನಾವು ಫಾಲೋ ಮಾಡ್ತೀವಿ ಇಂಡಿಯನ್ ಕಲ್ಚರ್ಸಲ್ಲಿ. ಮತ್ತು ಇದರಲ್ಲಿ ಡೈವರ್ಸಿಟಿ ಏನಂದರೆ ನಮ್ಗೆ ಬೇರೆ ಬೇರೆ ಡೈವರ್ಸ್ ಇದೆ. ಬೇರೆ ರೇಸಸ್ಸು, ಬೇರೆ ರಿಲಿಜಿಯಸ್ ಟ್ರೆಡಿಷನ್ಸ್ ಬೇರೆ ಬೇರೆ ಆಗಿರುತ್ತೆ. ಮತ್ತು ಇದನ್ನೆಲ್ಲ ಎಂಬ್ರೇಸ್ ಮಾಡಿ ಸೋಷಲ್ ಕೊಹೆಷನ್ ಮತ್ತು ಕ್ರಿಯೇಟಿವಿಟಿ, ಇನೋವೇಷನ್, ಇದು ಮ್ಯೂಚುವಲ್ ರೆಸ್ಪೆಕ್ಟ್, ಅಂಡರ್ಸ್ಟ್ಯಾಂಡಿಂಗು ಇದೆಲ್ಲ ಬರೀಬೇಕು. ಮತ್ತು ಇದರಿಂದ ನಮ್ಮ ಕಲ್ಚರ್ನ ಪ್ರಿಸರ್ವ್ ಮಾಡ್ಕೋತೀವಿ. ಹೇಗೆ ಅಂತಾರೆ, ನಾವು ಇನ್ಕ್ಲೂಡ್ ಮಾಡ್ಕೋತೀವಿ ಎಲ್ಲನೂ. ಮತ್ತು ಕಲ್ಚರಲ್ ಡೈವರ್ಸಿಟಿ ಇದರಿಂದ ಏನಾಗುತ್ತೆ, ಎನ್ಹ್ಯಾನ್ಸ್ ಆಗುತ್ತೆ. ಮತ್ತು ಒಬ್ರಿಗೊಬ್ರು ರೆಸ್ಪೆಕ್ಟು ಎನ್ಹ್ಯಾನ್ಸ್ ಆಗುತ್ತೆ. ನೆಕ್ಸ್ಟು ರೂರಲ್ ಯೂನಿಟಿ ಆ್ಯಂಡ್ ಡೈವರ್ಸಿಟಿ. ಸೊ ಇದನ್ನು ಒಂದು 5 ಪಾಯಿಂಟ್ಸಾಗಿ ಬರೀಬೇಕು ನೀವು ಅಷ್ಟೇ. 5 ಪಾಯಿಂಟ್ಸ್ ಯೂನಿಟಿ, 5 ಪಾಯಿಂಟ್ಸ್ ಡೈವರ್ಸಿಟಿ. ರೂರಲ್ ಯೂನಿಟಿ ಆ್ಯಂಡ್ ಡೈವರ್ಸಿಟಿ. ಯೂನಿಟಿ ಏನು ಬರೀತೀರಾ ಅಂತಂದರೆ, ರೂರಲ್ ಏರಿಯಾಸಲ್ಲಿ ಬೇರೆ ಬೇರೆ ಜನ ಇರ್ತಾರೆ. ಮತ್ತು ಅವ್ರ ಪ್ರೈಮರಿ ಆಕ್ಯುಪೇಷನ್ ಏನು ಅಗ್ರಿಕಲ್ಚರ್ ಆಗಿರುತ್ತೆ. ಮತ್ತು ಅದು ಇನ್ಕಮ್ ಮಾತ್ರ ಅಲ್ಲ, ಅವ್ರ ವೇ ಆಫ್ ಲೈಫು ಆಗಿರುತ್ತೆ ಅಂತ ಅನ್ನೋದನ್ನ ಹೇಳಬೇಕು ನೀವು. ಮತ್ತು ಇನ್ಕಮ್ ಆಫ್ ವೇ ಆಫ್ ಲೈಫ್ ಆಗಿರುತ್ತೆ, ಇದು ಪ್ರೈಮರಿ ಸೋರ್ಸ್ ಆಗುತ್ತೆ. ದ ರೂರಲ್ ಕಮ್ಯುನಿಟಿ ಆರ್ ಬೇಸ್ಡ್ ಆನ್ ಕಾಸ್ಟ್ ಸಿಸ್ಟಮ್. ರೂರಲ್ ಕಮ್ಯುನಿಟಿ ಯಾವುದ್ರ ಮೇಲೆ ಬೇಸ್ ಆಗಿದೆ, ಕಾಸ್ಟ್ ಸಿಸ್ಟಮ್ ಮೇಲೆ ಬೇಸ್ ಆಗಿದೆ. ಕಾಸ್ಟ್ ಸಿಸ್ಟಮ್ ಈಸ್ ರ್ಯಾಂಕ್ಡ್ ಅಕಾರ್ಡಿಂಗ್ ಟು ದ ಹೈರಾರ್ಕಿ. ಸೊ ರೂರಲಲ್ಲಿ ಏನಾಗುತ್ತೆ, ಕಾಸ್ಟ್ ಸಿಸ್ಟಮ್ ಏನು ಹೈರಾರ್ಕಿ ಮೇಲೆ. ಸೊ ಓನ್ಲಿ ಇನ್ ರೂರಲ್ ಯು ಬ್ರಿಂಗ್ ಕಾಸ್ಟ್ ಇನ್ ಟು ಪಿಕ್ಚರ್. ದ ಕಮ್ಯುನಿಟೀಸ್ ಇನ್ ರೂರಲ್ ಏರಿಯಾಸ್ ಆರ್ ಸ್ಮಾಲ್ ಇನ್ ಸೈಜ್. ಸೊ ರೂರಲ್ ಏರಿಯಾಸಲ್ಲಿ ಕಮ್ಯುನಿಟೀಸ್ ಹೇಗಿರುತ್ತೆ, ಸ್ಮಾಲ್ ಆಗಿರುತ್ತೆ. ದೇ ಲಿವ್ ಇನ್ ಸ್ಮಾಲ್ ಜಿಯೋಗ್ರಫಿಕಲ್ ಏರಿಯಾಸ್ ವಿತ್ ಲೆಸ್ ಪಾಪ್ಯುಲೇಷನ್ ಕಂಪೇರ್ಡ್ ಟು ಅರ್ಬನ್ ಏರಿಯಾ. ಸೊ ಸಣ್ಣ ಪಾಪ್ಯುಲೇಷನಲ್ಲಿ ಲಿವ್ ಮಾಡ್ತಾರೆ ಅವರು ಅಕಾರ್ಡಿಂಗ್ ಟು ಪಾಪ್ಯುಲೇಷನ್. ದ ಪೀಪಲ್ ರಿಸೈಡಿಂಗ್ ಇನ್ ರೂರಲ್ ಏರಿಯಾಸ್ ಆರ್ ನಾಟ್ ಮಚ್ ಅವೇರ್ ಆಫ್ ಮಾಡರ್ನ್ ಆ್ಯಂಡ್ ಇನೋವೇಟಿವ್ ಟೆಕ್ನಿಕ್ಸ್ ಆ್ಯಂಡ್ ಮೆಥಡ್ಸ್ ಇನ್ ದ ಇಂಪ್ಲಿಮೆಂಟೇಷನ್ ಆಫ್ ಟಾಸ್ಕ್ಸ್ ಆ್ಯಂಡ್ ಆಪ್ರೇಷನ್. ಸೊ ಈ ರೂರಲ್ ಏರಿಯಾಸಲ್ಲಿ ಇರುವಂಥ ಜನಕ್ಕೆ ಮಾಡರ್ನ್ ಟೆಕ್ನಿಕ್ಸ್ ಬಗ್ಗೆ ಅಷ್ಟು ಅವೇರ್ನೆಸ್ ಇಲ್ಲ. ಅವರು ಸಿಂಪಲ್ ಲೈಫ್ ಲೀಡ್ ಮಾಡ್ತಾರೆ. ಆ್ಯಂಡ್ ಇನ್ ಆರ್ಡರ್ ಆ್ಯಂಡ್ ದೇ ಯೂಸ್ ಟ್ರೆಡಿಷನ್ ಮೆಥಡ್ಸ್ ಟು ಸೆಲರಿ ಔಟ್ ದ ಹೌಸ್ ಹೋಲ್ಡ್ ಟಾಸ್ಕ್. ಸೊ ಟ್ರೆಡಿಷನ್ ಮೆಥಡ್ಸಿಂದನೇ ಬದುಕ್ತಾರೆ ಅವರು. ದ ಸೋಷಲ್ ಸ್ಟ್ರಕ್ಚರ್ ಆಫ್ ದ ರೂರಲ್ ಏರಿಯಾ ಈಸ್ ಬೇಸ್ಡ್ ಆನ್ ಕಿನ್ಶಿಪ್ ಆ್ಯಂಡ್ ಫ್ಯಾಮಿಲಿ ರಿಲೇಷನ್ಶಿಪ್. ಸೊ ಅವ್ರ ಸೋಷಲ್ ಸ್ಟ್ರಕ್ಚರ್ ಹೇಗಿರುತ್ತೆ ಅಂದರೆ, ಇಟ್ ಇಸ್ ಬೇಸ್ಡ್ ಆನ್ ಕಿನ್ಶಿಪ್, ಓಕೆ, ಆ್ಯಂಡ್ ಫ್ಯಾಮಿಲಿ ರಿಲೇಷನ್ಶಿಪ್ ಮೇಲೆ ಡಿಪೆಂಡ್ ಆಗಿರುತ್ತೆ. ದೇ ಆರ್ ಕನ್ಸರ್ನ್ ಓನ್ಲಿ ಅಬೌಟ್ ದೇರ್ ಫ್ಯಾಮಿಲೀಸ್ ಆ್ಯಂಡ್ ಮೋಸ್ಟ್ ಡಿಸೈರ್ ಫಾರ್ ಮೇಲ್ ಚಿಲ್ಡ್ರನ್. ಅವ್ರು ಮೋಸ್ಟ್ಲಿ ಏನು ಮಾಡ್ತಾರೆ, ಮೇಲ್ ಚಿಲ್ಡ್ರನ್ಗೆ ಡಿಸೈರ್ ಮಾಡ್ತಾರೆ. ಇನ್ ವ್ಯೂ ಪಾಯಿಂಟ್ ದ ಮೇಲ್ಸ್ ಆರ್ ಕನ್ಸಿಡರ್ ಟು ಬಿ ಅಸೆಟ್ಸ್ ಆ್ಯಂಡ್ ವಿಲ್ ಕಾಂಟ್ರಿಬ್ಯೂಟ್. ಸೊ ಇಲ್ಲಿ ಗಂಡು ಮಕ್ಕಳನ್ನ ಮೇನ್ ಅಸೆಟ್ ಅಂತ ಅನ್ಕೋತಾರೆ. ಅವರ ರೆಪ್ಯುಟೇಷನ್, ಫ್ಯಾಮಿಲಿ ರೆಪ್ಯುಟೇಷನ್ನ ಮುಂದಕ್ಕೆ ತರ್ತಾರೆ ಅಂತ ನಾವು ಅನ್ಕೋತೀವಿ. ಮತ್ತು ದ ಪಾಪ್ಯುಲರ್ ಬಿಲೀಫ್ obtaining to the structure and appropriate employment opportunities or to the main children. On the other hand, they believe getting married in early discourages for acquiring education and provide knowledge about the implementation of the household chores. ಅವ್ರು ಅಷ್ಟೊಂದು ಎಜುಕೇಷನ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ. ಓಕೆ, ಬೇಗ ಮದುವೆ ಮಾಡಿ ಅವ್ರ ಫ್ಯಾಮಿಲಿ ಸ್ಟ್ರಕ್ಚರ್ ಬಗ್ಗೆ ನಾಲೆಜ್ ಕೊಡೋದನ್ನು ಇಂಪಾರ್ಟೆನ್ಸ್ ಕೊಡ್ತಾರೆ ರೂರಲ್ ಇಂಡಿಯಾದಲ್ಲಿ. ಇದರಲ್ಲಿ ಡೈವರ್ಸಿಟಿ ಏನಂದರೆ, ಸೋಲ್ ಆಫ್ ಇಂಡಿಯಾ ಲಿವ್ಸ್ ಇನ್ ಇಂಡಿಯಾ. ಮಹಾತ್ಮ ಲಿವ್ಸ್ ಇನ್ ವಿಲೇಜ್. ಮಹಾತ್ಮ ಗಾಂಧಿ ಏನಂದರೆ, ಇಂಡಿಯಾದ ಸೋಲು ಎಲ್ಲಿದೆ, ವಿಲೇಜಲ್ಲಿದೆ. ಅಮಾಂಗ್ 3.35 ಲಿವ್ ಇನ್ ರೂರಲ್ ಏರಿಯಾಸ್. ಓಕೆ, 3.35 ಪೀಪಲು ರೂರಲ್ ಏರಿಯಾಸಲ್ಲಿ ಬದುಕ್ತಾ ಇದ್ದಾರೆ. People live in urban areas.
ಅಮೌಂಟ್ 33.3 crore ಪೀಪಲ್ ಜನರದ 33.3 ರೂರಲ್ ಏರಿಯಾದಲ್ಲಿ ಬರ್ತಾರೆ ಮತ್ತು 37.7 ಅರ್ಬನ್ ಏರಿಯಾಸಲ್ಲಿ ಬದುಕ್ತಾ ಇದ್ದಾರೆ. ಸೊ ಟೈಪ್ಸ್ ಆಫ್ ರೂರಲ್ ಸೆಟಲ್ಮೆಂಟ್ಸ್ ಏನು ಅಂತಂದರೆ ಕಾಂಪ್ಯಾಕ್ಟ್ ಉತ್ತರ ಪ್ರದೇಶ್, ನರ್ಮದಾ ವ್ಯಾಲಿ ಆ್ಯಂಡ್ ಮಾಲ್ವಾ. ಇದರಲ್ಲಿ ಕಾಂಪ್ಯಾಕ್ಟ್ ರೂರಲ್ ಸೆಟಲ್ಮೆಂಟ್ಸ್ ಇದೆ. ಸೆಮಿ ಕಾಂಪ್ಯಾಕ್ಟ್ ಅಂದರೆ ಪ್ಲಾಟ್ಯೂಸ್ ಆ್ಯಂಡ್ ಪ್ಲೇನ್. ಹ್ಯಾಮ್ಲೆಟೆಡ್ ಅಂದರೆ ಮಧ್ಯಪ್ರದೇಶ್, ವೆಸ್ಟ್ ಬೆಂಗಾಲ್. Scattered villages. So there are 6,64,369 villages. So these are the numbers you need to remember. How many villages, how many people are living in rural areas? 33.3, urban 37.7. ಮತ್ತು ಟೋಟಲ್ ವಿಲೇಜಸ್ ಇದೆ 664,369. ಇಷ್ಟು ವಿಲೇಜಸ್ ಇದೆ. ದ ಲಾರ್ಜೆಸ್ಟ್ ಪಾಪ್ಯುಲೇಷನ್ ಇನ್ ಉತ್ತರ ಪ್ರದೇಶ್ ವಿಚ್ ಇಸ್ ಅರೌಂಡ್ 15,511 million. ಓಕೆ, ಸೊ ಉತ್ತರ ಪ್ರದೇಶಲ್ಲಿ ಒಂದು ದೊಡ್ಡ ವಿಲೇಜ್ ಇದೆ, ಲಾರ್ಜೆಸ್ಟ್ ಪಾಪ್ಯುಲೇಷನ್ ವೆರ್ ಪೀಪಲ್ ರಿಸೈಡ್ ಓವರ್ 18.62%. ಮಹಾರಾಷ್ಟ್ರ 50.83. ದ ಲಾರ್ಜೆಸ್ಟ್ ವಿಲೇಜ್ ಇನ್ ಉತ್ತರ ಪ್ರದೇಶ್ ಇಸ್ ಗಹುಮಾರ್ ವಿಲೇಜ್, ಗಾಜಿಪುರ್. ಇವೆರಡು ಇಂಪಾರ್ಟೆಂಟ್ ರಿಲಿಜನ್ಸ್ ಆಗಿದೆ. ನೆಕ್ಸ್ಟು ಪೊಲಿಟಿಕಲ್ ಯೂನಿಟಿ ಆ್ಯಂಡ್ ಡೈವರ್ಸಿಟಿ. ಇದೇನು ಅಂತಂದರೆ ಬೇರೆ ಬೇರೆ ಗ್ರೂಪ್ಸ್ ಆಗಿದ್ರು ಹೇಗೆ ಒಬ್ರಿಗೊಬ್ಬರು ನಾವು ಹೆಲ್ಪ್ ಮಾಡ್ತೀವಿ, ಹೇಗೆ ಹೇಗೆ ನಾವು ಪೊಲಿಟಿಕ್ಸಲ್ಲಿ ಜಾತಿ ಭೇದ ಇದಂತಾರಲ್ಲ, ಇದನ್ನು ಡೀಟೇಲ್ಡಾಗಿ ಹೇಳಿದ್ದಾರೆ. ಸೊ ಫಸ್ಟ್ ಪಾಯಿಂಟ್ ಯು ಹ್ಯಾವ್ ಟು ಟೆಲ್ ಅಬೌಟ್ ಹೌ ಡೈವರ್ಸ್. ಯೂನಿಟಿ ಬಗ್ಗೆ ಮಾತಾಡ್ತೀವಿ. ಡೈವರ್ಸ್ ಆಗಿದ್ರು ನಾವು ಎಂದಾಗಿರ್ತೀವಿ. ಇಟ್ ಫಾಸ್ಟರ್ಸ್ ಅ ಸೆನ್ಸ್ ಆಫ್ ಕಲೆಕ್ಟಿವ್ನೆಸ್ which can lead to stronger governance and more effective policy implementation. Political unity helps to reduce social fragmentation stop ಮಾಡುತ್ತೆ. ಮತ್ತು and conflict, promoting cooperation and understanding among the different factors. It enhances the stability and predictability in government actions, creating more conducive environment for economic growth and social development. Achieving political unity requires compromise, dialogue, and willingness to prioritize the common good over individual or group interest. In democratic society, political unity can be challenging due to plurality of opinions. So democratic society political unity ತುಂಬ ಕಷ್ಟ. ಏಕೆ ಅಂತಂದರೆ ಪ್ಲೂರಾಲಿಟಿ ಆಫ್ ಒಪಿನಿಯನ್ ಇರುತ್ತೆ. ಬಟ್ ಇಟ್ ರಿಮೇನ್ಸ್ ಎಸೆನ್ಷಿಯಲ್ ಫಾರ್ ಅಡ್ರೆಸ್ಸಿಂಗ್ ಕಾಂಪ್ಲೆಕ್ಸ್ ನ್ಯಾಷನಲ್ ಇಶ್ಯೂಸ್. ಯಾಕೆಂದರೆ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಫಾರ್ ಅಡ್ರೆಸ್ಸಿಂಗ್ ಕಾಂಪ್ಲೆಕ್ಸ್ ನ್ಯಾಷನಲ್ ಇಶ್ಯೂಸ್ ಆ್ಯಂಡ್ ಎನ್ಶೂರಿಂಗ್ ಲಾಂಗ್ ಟರ್ಮ್ ಪ್ರಾಸ್ಪೆರಿಟಿ ಬೇಕು ಅಂತಂದರೆ ಅದು ಬೇಕಾಗುತ್ತೆ. ನಾವು ಇಶ್ಯೂಸ್ನ ರಿಸಾಲ್ವ್ ಮಾಡ್ಕೋಬೇಕಾಗುತ್ತೆ, ನ್ಯಾಷನಲ್ ಇಶ್ಯೂಸ್ನ. ಡೈವರ್ಸಿಟಿ, ಪೊಲಿಟಿಕಲ್ ಡೈವರ್ಸಿಟಿನ ಡೈವರ್ಸಿಟಿ ಬಗ್ಗೆ ಮಾತಾಡಬೇಕು. ಅಂದರೆ ಇದು ಏನು ಪೊಲಿಟಿಕಲ್ ಡೈವರ್ಸಿಟಿ ಅಂದರೆ ಇನ್ಕ್ಲೂಷನ್. ಇನ್ಕ್ಲೂಷನ್ ಯಾವ ಥರ ಜನರನ್ನ ಇನ್ಕ್ಲೂಷನ್, ಬೇರೆ ಬೇರೆ ಪೊಲಿಟಿಕಲ್ ಬಿಲೀಫ್ ಇರೋನ್ನ, ಐಡಿಯಾಲಜೀಸ್ ಇರೋನ್ನ ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೊಳ್ಳೋದು, ಮತ್ತು ಅವರಲ್ಲಿ ಒಳ್ಳೆ ಡೆಮೋಕ್ರೆಟಿಕ್ ಡಿಬೇಟ್ನ ಫೋಸ್ಟರ್ ಮಾಡೋದು, ಮತ್ತು ಕ್ರಿಟಿಕಲ್ ಥಿಂಕಿಂಗ್ನ ಎಂಕರೇಜ್ ಮಾಡೋದು. ಮತ್ತು ಇಟ್ ಲೀಡ್ಸ್ ಟು ಮೋರ್ ಬ್ಯಾಲೆನ್ಸ್ಡ್ ಆ್ಯಂಡ್ ವೆಲ್ ರೌಂಡೆಡ್ ಡಿಸಿಷನ್ ಮೇಕಿಂಗ್, ಎನ್ಶೂರಿಂಗ್ minority views are represented and heard. These diversity reduce polarization by promoting understanding and respect for various perspectives. It can drive innovations through integration and diverse viewpoints. In the workplace, political diversity enhances inclusivity and mutual respect, though it can present challenges. ವರ್ಕ್ಪ್ಲೇಸಲ್ಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ಪಾಯಿಂಟು. ನೆಕ್ಸ್ಟ್ ಇಂಪ್ಲಿಮೆಂಟೇಷನ್ ಬಗ್ಗೆ ಮಾತಾಡಿದ್ರೆ, ಎಫೆಕ್ಟಿವ್ ಇಂಪ್ಲಿಮೆಂಟೇಷನ್ ರಿಕ್ವೈರ್ಸ್ ಡೆಲಿಬ್ರೇಟ್ ಎಫರ್ಟ್ಸ್ ಸಚ್ ಆಸ್ ಇನ್ಕ್ಲೂಸಿವ್ ಹೈರಿಂಗ್ ಪ್ರಾಕ್ಟಿಸಸ್ ಆ್ಯಂಡ್ ಓಪನ್ ಡೈಲಾಗ್ ಫೋರಮ್. ಒಬ್ರಿಗೊಬ್ರು ಓಪನ್ ಡೈಲಾಗ್ ಫೋರಮ್ ಇದ್ದಾಗ ಅದಾಗುತ್ತೆ. Ultimately, political diversity strengthens community by enhancing civic engagement and contributing to more robust and dynamic society. So conclusion ಏನಂದರೆ, unity in diversity teaches us that we are of different caste creeds, though these differences could not keep us apart, and also we are united for betterment of our nation. ಇದು unity and diversity ಫುಲ್ ಆನ್ಸರ್ ಆಗಿರುತ್ತೆ.